ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನೇಹ. ನಾನು ದಿ ಫ್ಲಾರೆನ್ಸ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಾನು LKGಯಿಂದ 10th ಇಲ್ಲೇ ಓದಿದ್ದೀನಿ. ಈ ಸ್ಕೂಲ್ ನನಗೆ ತುಂಬ ಹೆಲ್ಪ್ ಮಾಡಿದೆ. ನನ್ನ ರಿಸಲ್ಟ್ ಬಂದುಬಿಟ್ಟು 92% ಬಂದಿದೆ. ಇದಕ್ಕೆ ಟೀಚರ್ಸ್ ಆಗಿರ್ಬೋದು, ಸ್ಕೂಲ್ ಕಡೆಯಿಂದ ಆಗಿರ್ಬೋದು, ಚೇರ್ಮನ್ ಸರ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ 92 ಬರುತ್ತೆ ಅಂತ. CBSE ಆಗಿರೋದ್ರಿಂದ 92 ಬಂದಿದೆ. ನಾನು ಹಾಸ್ಟೆಲಲ್ಲಿಲ್ಲ, ಹಾಫ್ ಇಯರಿಗೆ ಹಾಸ್ಟೆಲಲ್ಲಿ ಸೇರಿಕೊಂಡು ಹಾಸ್ಟೆಲಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸ್ಟಡಿ ಟೇಬಲ್ ತುಂಬ ಚೆನ್ನಾಗಿದೆ. ಹಾಸ್ಟೆಲಲ್ಲಿ ಸ್ಟಡಿ ಅವರ್ಸಲ್ಲಿ ಸಪೋರ್ಟ್ ಕೂಡ ತುಂಬ ಮಾಡಿದ್ದಾರೆ. ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿದ್ದಾರೆ. ಮಿಸ್ಟೇಕ್ಸ್ ಎಲ್ಲ ಸರಿ ಮಾಡಿದ್ದಾರೆ. ಬಿಟ್ಟು ಎಕ್ಸ್ಪರ್ಟ್ಸ್ ರಿಸೋರ್ಸ್ ಪರ್ಸನ್ ಎಲ್ಲ ಕರೆಸಿ ಅವ್ರ ಕಡೆಯಿಂದ ಗೈಡ್ ಮಾಡಿಸಿದ್ದಾರೆ. ಕ್ವೆಶನ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿದ್ದಾರೆ. ಕ್ವೆಶನ್ ಪೇಪರ್ಸ್ ಬಂದುಬಿಟ್ಟು ಕೇರಳ, ಟ್ರಿವೆಂಡ್ರಮ್ ಮತ್ತು ಸಹೋದಯ, ಚೆನ್ನೈ, ಬ್ಯಾಂಗ್ಳೂರು ಸಹೋದಯ ಇಲ್ಲೆಲ್ಲ ಕ್ವೆಶನ್ ಪೇಪರ್ಸ್ ತರಿಸ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿಸಿದ್ದಾರೆ. ಇಲ್ಲಿ ನನ್ನ ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟೀಚರ್ಸ್, ಮ್ಯಾನೇಜ್ಮೆಂಟ್, ಸ್ಕೂಲ್ ಕಡೆಯಿಂದ ತುಂಬ ಹಾರ್ಡ್ ವರ್ಕ್ ಮಾಡಿಸಿದ್ದಾರೆ. ನಾನು ನನ್ನ ಕಡೆಯಿಂದ ಆಗೋಷ್ಟು, ನನ್ನ ಕೈಲಾದಷ್ಟು ಕೊಟ್ಟಿದ್ದೀನಿ ಸ್ಕೂಲ್ಗೆ. ಸ್ಕೂಲ್ ತುಂಬ ಹೆಲ್ಪ್ ಮಾಡಿದೆ ನನಗೆ. ಫ್ಯೂಚರಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಪೇರೆಂಟ್ಸ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು ತುಂಬ ಹೆಲ್ಪ್ ಮಾಡಿದ್ದಾರೆ. ಟೀಚರ್ಸ್ ಕೂಡ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಬಂದುಬಿಟ್ಟು CBSE ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಸ್ಕೂಲು. ಇರೋದ್ರಿಂದ ವಾತಾವರಣ, ಎನ್ವಿರಾನ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಓದೋದಕ್ಕೆ ಸೂಕ್ತವಾದ ಜಾಗ ಅಂತ ಹೇಳ್ಬೋದು. ನಾನು ಇಲ್ಲಿಂದ ತುಂಬ ಕಲ್ತಿದ್ದೀನಿ ಈ ಶಾಲೆಯಿಂದ. ಓದೋದು ನಾಲೆಡ್ಜ್ ಅಷ್ಟೇ ಅಲ್ಲದೆ ತುಂಬ ಹ್ಯೂಮನ್ ವ್ಯಾಲ್ಯೂಸ್ ಎಲ್ಲ ಗೇನ್ ಮಾಡಿದ್ದೀನಿ. ಚೆನ್ನಾಗಿದೆ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಮತ್ತು ನಾನು ಇಲ್ಲಿಂದ ಕಲ್ತ್ಕೊಂಡೋಗಿರೋದು ತುಂಬಾ ಇದೆ. CBSE ಆಗಿರೋದ್ರಿಂದ ಇಲ್ಲಿ ಸೆಕೆಂಡ್ PU ಆಗಿರ್ಬೋದು, ನೀಟ್, CETಗೆಲ್ಲ ಇಲ್ಲೇ ಬೇಸಿಕ್ ಇರುತ್ತೆ. ನಾನು ಮುಂದೆ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀಟ್ ಕ್ರ್ಯಾಕ್ ಮಾಡಿಬಿಟ್ಟು MBBS ಫ್ರೀ ಸೀಟ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡಿರೋ ಗೋಲ್ನ ಅಚೀವ್ ಮಾಡ್ತೀನಿ ಅನ್ನೋ ಧೈರ್ಯ ಬಂದಿದೆ. ಇನ್ನು ನಮ್ಮ ಚೇರ್ಮನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಮಾತೇ ಬರಲ್ಲ. ಅವರು ಆಗಾಗ ಗೈಡ್ ಮಾಡ್ತಿರ್ತಾರೆ ಬಂದು ನಮಗೆ. ಅವ್ರ ಸ್ಪೀಚ್ ಕೇಳೋಕ್ಕೋಸ್ಕರನೇ ಕಾಯ್ತಿರ್ತೀವಿ ನಾವು. ಅವ್ರು ಆಗಾಗ ಗೈಡ್ ಮಾಡಿ ನಮಗೆ ಧೈರ್ಯ ನೀಡೋದ್ರಿಂದ ನಾವು ಇಷ್ಟು ಪರ್ಸೆಂಟೇಜು ಮತ್ತು ಇಷ್ಟೊಂದೆಲ್ಲ ಕಲಿಯೋದಕ್ಕಾಯ್ತು. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅವರು ಈ ರೂರಲ್ ಸೈಡಲ್ಲಿ, ಹಳ್ಳಿ ಸೈಡಲ್ಲಿ ಇಂಥ ಸ್ಕೂಲ್ನ ಕಟ್ಸಿರೋದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಐ ಫೀಲ್ ವೆರಿ ಗ್ರ್ಯಾಟಿಟ್ಯೂಡ್ ಟು ಹಿಮ್. ಓದೋದ್ರ ಬಗ್ಗೆ ಅಷ್ಟೇ ಅಲ್ಲದೆ ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲದಕ್ಕೂ ಗೈಡ್ ಮಾಡ್ತಾರೆ. ಈ ಎನ್ವಿರಾನ್ಮೆಂಟು, ಸ್ಟಡಿ ಆಗಿರ್ಬೋದು, ಬೇರೆ ಯಾವುದಕ್ಕೆ ಆಗಿರ್ಬೋದು ತುಂಬ ಹೆಲ್ಪ್ ಮಾಡಿದೆ. ಈ ಸ್ಕೂಲು ಸಿಟಿ ಹೊರಗಡೆ ಇರೋದ್ರಿಂದ ತುಂಬ ಹೆಲ್ಪ್ ಆಗಿದೆ. ಎನ್ವಿರಾನ್ಮೆಂಟು, ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿರೋ ಚೇರ್ಮನ್ ಸರು ತುಂಬ ನಮಗೆ ಧೈರ್ಯ ತುಂಬ್ತಿದ್ರು. ಎಲ್ಲ ಮೋಟಿವೇಶನ್ ಸ್ಪೀಚ್ ಮಾಡಿ ನಮಗೆ ಎಲ್ಲ ಹೇಳಿ, ಎಕ್ಸಾಮಲ್ಲಿ ಹೆಂಗೆ ಓದಬೇಕು ಎಲ್ಲ ಹೇಳಿ ನಮಗೆ ಒಳ್ಳೆ ಪರ್ಸೆಂಟೇಜ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಎಲ್ಲ ಶಿಕ್ಷಕರು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ, ಮತ್ತು ನಮ್ಮ ಹಾರ್ಡ್ ವರ್ಕು ಎಲ್ಲ ಪ್ರತಿಫಲದಿಂದ ಬಂದಿದೆ. ಮತ್ತು ವ್ಯಾನ್ ಡ್ರೈವರ್ಸ್ ಕೂಡ ಚೆನ್ನಾಗಿ ಸೇಫ್ಟಿಯಾಗಿ ಕರ್ಕೊಂಡೋಗಿ ಬಂದು ನಮ್ಮ ಶಾಲೆಗೆ ಬಿಡುತ್ತಿದ್ದರು. ನಮ್ಮ ಶಾಲೆಯಿಂದ ಚೇರ್ಮನ್ ಸರ್ ಅವರು ಎಕ್ಸ್ಪರ್ಟ್ಸನ್ನು ಕರ್ಕೊಂಡು ಬಂದು ಚೆನ್ನಾಗಿ ಟೀಚ್ ಮಾಡಿದರು. ಮತ್ತು ಹಾಸ್ಟೆಲ್ನಲ್ಲಿ ಸ್ಟಡಿ ಅವರ್ಸು ತುಂಬ ಚೆನ್ನಾಗಿರುತ್ತಿತ್ತು. ಅಲ್ಲಿ ಎಲ್ಲರೂ ಚೆನ್ನಾಗಿ, ಎಲ್ಲ ಟೀಚರ್ಸು ಡೈಲಿ ಒಬ್ಬೊಬ್ಬರು ಇರ್ತಿದ್ರು ಸಬ್ಜೆಕ್ಟ್ ವೈಸಲ್ಲಿ. ಹಂಗೆ ಚೆನ್ನಾಗಿ ಎಲ್ಲ ಡೌಟ್ಸು ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಆದ್ದರಿಂದ ನಾವು ಒಳ್ಳೆ ಪರ್ಸೆಂಟೇಜ್ ಮಾಡೋಕ್ಕೆ ಒಳ್ಳೆ ಹೆಲ್ಪ್ ಆಯಿತು. ಮತ್ತು ನಾನು UKG ಇಂದ 5ನೇ ಕ್ಲಾಸ್ವರೆಗೂ ಸ್ಟೇಟ್ ಸಿಲೆಬಸ್ ಓದಿದ್ದೆ. ಆಮೇಲೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ CBSE ಬಂತು. CBSE ನಮಗೆ ತುಂಬ ಹೆಲ್ಪ್ ಮಾಡಿದೆ ಮುಂದೆ ಹೈಯರ್ ಕೋರ್ಸ್ ಓದೋದಕ್ಕೆ. ಮತ್ತು ನನ್ನ ಆ್ಯಂಬಿಷನ್ನು ಡಾಕ್ಟರ್ ಆಗಬೇಕು ಅಂತ. MBBSಲ್ಲಿ ಗೌರ್ಮೆಂಟ್ ಫ್ರೀ ಸೀಟ್ ತೆಗಿಬೇಕು ಅಂತ ನಾನು ತುಂಬ ಆಸೆ ಇದೆ. ಮತ್ತು
ನಮ್ಮ ಪೇರೆಂಟ್ಸಿಗೆ ಜಾಸ್ತಿ ಕಷ್ಟ ಕೊಡ್ದಿಲ್ದಂಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ದೀನಿ. ನಮ್ಮ ಅಪ್ಪ ರೈತ. ನಾವು ತುಂಬ ಕಷ್ಟದಲ್ಲಿದ್ದೀವಿ. ನಾವು ಮುಂದೆ ಚೆನ್ನಾಗೇ ಓದಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಮತ್ತು ನಾನು UKG ಇಂದ 9ನೇ ಕ್ಲಾಸ್ವರೆಗೂ ಶಾಲಾ ವಾಹನದಿಂದ ಬರ್ತಿದ್ದೆ. ನಮ್ಮ ವ್ಯಾನ್ ಡ್ರೈವರ್ಸು ತುಂಬ ಚೆನ್ನಾಗಿ ನಮಗೆ ಎಲ್ಲ ಹೆಲ್ಪ್ ಮಾಡ್ತಿದ್ರು. ನಮ್ಮ ಅಣ್ಣ ಕೂಡ ಈ ಶಾಲೆಯಲ್ಲೇ ಓದಿದ್ದನು. ಮತ್ತು ಈ ಶಾಲೆಯಲ್ಲೇ ಉತ್ತಮ ಫಲಿತಾಂಶವನ್ನು ತೆಗೆದುಕೊಂಡು ಈಗ ನಾರಾಯಣ ನೆಲಮಂಗಲದಲ್ಲಿ ಓದಿ ಚೆನ್ನಾಗಿ ವಿದ್ಯಾಭ್ಯಾಸ ಪಡೆದು ಸೆಕೆಂಡ್ PUCಯಲ್ಲಿ 95% ತೆಗೆದಿದ್ದಾನೆ. ಇಲ್ಲಿ ಒಳ್ಳೆಯ CBSE ಆದ್ದರಿಂದ ಒಳ್ಳೆಯ ಮುಂದಿನ ಶಿಕ್ಷಣಕ್ಕೆ ಒಳ್ಳೆಯದಾಗಿದೆ.